ಸಚಿನ್ SMD ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮತ್ತೊಂದು ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ವಿಡಿಯೋ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ ಹೇಳಿ. ಪ್ರಸಾದ್ ಅನ್ನೋ ಒಬ್ಬ ಹುಡುಗ ಇದ್ದ. ಊರಲ್ಲಿ ಅವನ ಕಂಡ್ರೆ ಸ್ವಲ್ಪ ಭಯ ಇತ್ತು. ಸ್ವಲ್ಪ ದುಡ್ಡು ಮಾಡ್ಕೊಂಡಿದ್ದ. ಏನೇ ಜಗಳ ಆಗಲಿ ಹುಡುಗ್ರ ಮಧ್ಯೆ ಏನೇ ಪ್ರಾಬ್ಲಮ್ ಇದ್ದರೂ ಅವನು ಹೋಗಿ ಬಗೆಹರಿಸುವಂಥ ಒಬ್ಬ ವ್ಯಕ್ತಿಯಾಗಿದ್ದ. ಒಂದು ಒಳ್ಳೆಯ ಹೆಸರು ಮಾಡ್ಕೊಂಡಿದ್ದ ಅವನು. ಒಂದು ಸಾರಿ ಕಾಲೇಜಲ್ಲಿ ಕಿರಿಕಾಗಿರುತ್ತೆ. ಹುಡುಗರು ಫೋನ್ ಹಚ್ತಾರೆ, ಹಿಂಗೆ ಆಗಿದೆ ಅಂತಂದು. ಹೋಗ್ತಾನೆ, ಆ ಜಗಳ ಬಗೆಹರಿಸ್ತಾನೆ. ಬಗೆಹರಿಸಿದ ನಂತರ ಎಲ್ಲ ಸಾಲ್ವ್ ಆಗುತ್ತೆ. ಹೋಗ್ಬೇಕಾದ್ರೆ ಒಂದು ಹುಡುಗಿನ ನೋಡ್ತಾನೆ ಅವನು. ಅವನಿಗೆ ತುಂಬ ಇಷ್ಟ ಆಗ್ತಾಳೆ ಆ ಹುಡುಗಿ. ಡೈರೆಕ್ಟಾಗಿ ಹೋಗಿ ಮಾತಾಡೋಕ್ಕಾಗಲ್ಲ, ಬಟ್ ದಿನ ಬಂದು ನೋಡ್ತಾ ಇರ್ತಾನೆ. ಅವಳೇನು ನೋಡ್ತಾ ಇರಲ್ಲ ಅವ್ರನ್ನ, ಇವನು ಹಾಗೆ ನೋಡ್ತಾ ಇರ್ತಾನೆ. ಒಂದಿನ ಏನಾಗುತ್ತಪ್ಪ ಅಂದರೆ, ಆ ಹುಡುಗಿನ ಚುಡಾಯಿಸೋರು ನೋಡೋರು ಅವ್ರಿಗೆಲ್ಲ ಸರಿಯಾಗಿ ಹೊಡೆದಿರ್ತಾನೆ, ವಾರ್ನಿಂಗ್ ಕೂಡ ಮಾಡಿರ್ತಾನೆ. ಅದು ಅವ್ರ ಫ್ರೆಂಡಿಂದ ಗೊತ್ತಾಗುತ್ತೆ. ಹಿಂಗೆ ನೀನು ನೋಡ್ತಾ ಇದ್ರು ಚುಡಾಯಿಸ್ತಾ ಇದ್ರಲ್ಲ, ಆ ಹುಡುಗರಿಗೆ ಈ ಥರ ಯಾರೋ ಹೊಡೆದಿದ್ದಾರಂತೆ ಅಂತಂದು. ಆ ಹುಡುಗಿ ಏನು ಮಾಡ್ತಾಳೆ, ಯಾರು ಅಂತ ಕಂಡುಹಿಡಿಯೋಕ್ಕೆ ನೋಡ್ತಾಳೆ. ಒಂದು ಸಲ ಗೊತ್ತಾಗುತ್ತೆ ಇವನೇ ಅಂತಂದು. ಆವಾಗ ಆ ಹುಡುಗಿ ಮೈಂಡಲ್ಲಿ ಏನಿರುತ್ತೆ, ನನಗೆ ಸುಮಾರು ಜನ ಈ ಥರ ಮಾಡ್ತಾರೆ, ನಾನು ಏನಾದರೂ ಮಾಡಿ ಒಂದು ಫ್ರೆಂಡ್ ಮಾಡ್ಕೋಬೇಕು, ಇವ್ನ ಹೆಲ್ಪ್ ತಗೋಬೇಕು ಅನ್ನೋದು ಆ ಹುಡುಗಿ ತಲೆಯಲ್ಲಿ ಹುಟ್ಟುತ್ತೆ. ಬಟ್ ಆ ಹುಡುಗಿ ತಲೆಯಲ್ಲಿರೋದು ಇದು, ಇವನು ತಿಳ್ಕೊಂಡಿರೋದು ಲವ್. ಬಟ್ ಇಬ್ಬರಿಗೂ ಫ್ರೆಂಡ್ಶಿಪ್ ಆಗುತ್ತೆ. ಒಂದು ಸರಿ ಫ್ರೆಂಡ್ಶಿಪ್ ಆಗಿ ಇವನು ತುಂಬ ಹಚ್ಕೊಂಡ್ಬಿಟ್ಟಿರ್ತಾನೆ ಅವಳನ್ನ. ಆ ಹುಡುಗಿ ಕ್ಯಾಜುವಲ್ ಫ್ರೆಂಡಾಗಿ ನೋಡ್ತಿರ್ತಾಳೆ. ಅವಳಿಗೆ ಏನು ಬೇಕು ಹೆಲ್ಪ್ ಎಲ್ಲನೂ ತೊಗೊಂಡಿರ್ತಾಳೆ. ಇವನು ಆಕೆ ಏನು ಹೇಳ್ತಾಳೆ ಅದಕ್ಕೆಲ್ಲನೂ ಹೆಲ್ಪ್ ಮಾಡ್ತಾನೆ. ಹಂಗೆ ಹೋಗುತ್ತೆ. ಸರಿ ಸುಮಾರು 2 ವರ್ಷಗಳ ನಂತರ ಹಂಗೆ ಹೋಗ್ತಾ ಇರುತ್ತೆ. ಆ ಹುಡುಗಿಗೆ ಏನು ಬೇಕು ತಿನ್ನೋಕ್ಕೆ, ಏನಾದರೂ ಒಟ್ಟು ಏನೇ ಇರಲಿ ಯಾವುದೂ ಇಲ್ಲ ಅಂತ ಹೇಳಿಲ್ಲ, ಎಲ್ಲದನ್ನು ಕೊಡಿಸಿದ್ದಾನೆ. ಅವಳು ಕೂಡ ತನಗೇನು ಇಷ್ಟ ಆಗುತ್ತೆ ಅದನ್ನು ಡೈರೆಕ್ಟಾಗಿ ಹೇಳಿ ಎಲ್ಲ ತೊಗೊತಾ ಇದ್ಲ ಅವನ ಹತ್ರ. ಒಟ್ಟಿನಲ್ಲಿ ಹೆಂಗಾಗಿರುತ್ತೆ ಅಂದರೆ, ಅವಳನ್ನ ಬಿಟ್ಟು ಬೇರೆ ಪ್ರಪಂಚ ಇರಲ್ಲ, ಆ ಥರ ಆಗಿಬಿಟ್ಟಿರ್ತೈತಿ. ಆಕೆಯಿಂದ ಅಡ್ಡಾಡೋರು, ಆಕೆನ ನೋಡೋರು, ಕಾಡ್ಸೋರು ಅವ್ರಿಗೆಲ್ಲ ಸರಿಯಾಗಿ ವಾರ್ನಿಂಗ್ ಮಾಡಿ ಅವ್ರನ್ನೆಲ್ಲ ಬಿಡಿಸಿರ್ತಾನೆ. ಬಟ್ನಲ್ಲಿ ಅವ್ಳಿಗೆ ಯಾವುದೇ ತೊಂದರೆ ಇರಲ್ಲ, ಆ ಥರ ನೋಡ್ಕೊಂಡಿರ್ತಾನೆ. ಈ ಹುಡುಗಿನ ಅವನ ಜೊತೆಗೆ ಚೆನ್ನಾಗಿ ಮಾತಾಡೋದು, ಅವನು ಇವಳ ಜೊತೆಗೆ ಚೆನ್ನಾಗಿ ಮಾತಾಡೋದು, ನಕ್ಕಂತ ಇರೋದಕ್ಕೆ ಅವ್ನಿಗೆ ಏನು ಅಂದ್ಕೊಂಡಿರ್ತಾನೆ, ಇವಳಿಗೆ ನನ್ನ ಮೇಲೆ ಲವ್ ಆಗಿದೆ ಅಂತ ಅಂದ್ಕೊಂಡಿರ್ತಾನೆ. ಆ ಹುಡುಗಿ ಏನಪ್ಪ ಅಂದರೆ ಫ್ರೆಂಡ್ ಥರ ಟ್ರೀಟ್ ಮಾಡಿರ್ತಾಳೆ ಅವನ್ನ. ಬಟ್ ಇವ್ನಿಗೆ ಗೊತ್ತಿರಲ್ಲ, ಇವನು ಲವ್ ಮಾಡ್ತಿದ್ದಾಳೆ ನನ್ನ ಅಂತ ಅಂದ್ಕೊಂಡಿರ್ತಾನೆ. ಹಂಗೆ ದಿನಗಳು ಕಳೆಯುತ್ತಾ ಏನಾಗುತ್ತೆ, ಇವನು ಹೊರಗಡೆ ಕರೀತಾನೆ. ಆ ಹುಡುಗಿ ಇಲ್ಲ, ನಾನು ಹೊರಗಡೆ ಬರಲ್ಲ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಅವನು ಇರಲಿ ಬಿಡು ಪರವಾಗಿಲ್ಲ ಅಂತ ಸುಮ್ಮನೆ ಆಗ್ತಾನೆ. ಆದರೂ ಏನೋ ಇರಲಿ ಅಂತ ಸುಮ್ಮನೆ ಆಗ್ತಾನೆ. ಅವನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿರಲ್ಲ. ಯಾಕಪ್ಪ ಅಂದರೆ 2 ವರ್ಷ ಲವ್ ಮಾಡಿರ್ತಾನೆ. ಆ ಹುಡುಗಿ ಎಲ್ಲಿ ಕರೆದ್ರೂ ಒಟ್ಟು ಬರೋಂಗಿಲ್ಲ, ಆ ಥರ ಇರ್ತೈತೆ. ಆದರೆ ಅವ್ನಿಗೆ ಅದು ಅರಿವು ಮೂಡಿರಲ್ಲ, ಈ ಹುಡುಗಿ ಯಾಕೆ ಬರೋಲ್ಲ ಏನು ಅಂತ ಅವ್ನಿಗೆ ಒಟ್ಟಾಗಿ ಗೊತ್ತಿರಲ್ಲ. ಬಟ್ ಏನಪ್ಪ ಅಂದ್ರೆ ಅವ್ನಿಗಿರೋದು ಒಂದೇ, ನಾನು ಲವ್ ಮಾಡ್ತಿದ್ದಾಳೆ, ನಾನು ಆಕಿನ ಲವ್ ಮಾಡ್ತಾಯಿದ್ದೀನಿ. ಬಟ್ ಅವ್ನಿಗೆ ಗೊತ್ತಿರಲ್ಲಲ್ಲ, ಆಕೆ ಫ್ರೆಂಡ್ ಥರ ಟ್ರೀಟ್ ಮಾಡ್ತಾಯಿದ್ದಾಳೆ ಅಂತಂದು. ಒಂದಿನ ಏನಾಗುತ್ತಪ್ಪ ಅಂದರೆ, ಇವನು ಫ್ರೆಂಡ್ ಇರ್ತಾನೆ ಒಬ್ಬನು, ಈ ಥರ ಹುಡುಗಿ ನನ್ನ ಜೊತೆಗೆ ಬರ್ತಾಯಿಲ್ಲ, ಅದೇ ಸ್ವಲ್ಪ ಬೇಜಾರಾಗ್ತಿದೆ ಅಂತ. ಅವನು ಒಂದು ಕಾಮಿಡಿ ಥರ ಹೇಳ್ತಾನೆ, ಬಟ್ ಸೀರಿಯಸ್ಸಾಗಿ ಹೇಳಿರ್ತಾನೆ ಅದನ್ನು. ಮತ್ತು ಆ ಥರ ಬರ್ತಾಯಿಲ್ಲ ಅಂದರೆ ಬೇರೆ ಏನೋ ನಡೀತಾ ಇರ್ಬೋದು ಅನಿಸುತ್ತೆ ನನಗೆ ಅಂತ. ಅಂದರೆ ಯಾವ ಥರ ಹೇಳ್ತಾ ಇದೆಯಾ ಅಂತ ಕೇಳ್ತಾನೆ. ನನಗೆ ಯಾಕೋ ಆ ಹುಡುಗಿ ಆ ಥರ ಹೇಳಕತ್ತಾಳಂದ್ರೆ ಬದಲಿ ಯಾರನ್ನೋ ಲವ್ ಮಾಡಿರಬೇಕು ಅಂತ ಅನ್ನಿಸ್ತಿದೆ ಅಂತಂದು ಇವನು ಅವ್ನ ಫ್ರೆಂಡಿಗೆ ಹೇಳ್ತಾನೆ. ಅವ್ನ ಫ್ರೆಂಡ್ ಸುಮ್ಮನೆ ಸಿಟ್ಟು ಬರ್ತಾವೆ ಒಂಥರ. ಮತ್ತು ಲವ್ ಮಾಡೋ ಹುಡುಗಿ ಬಗ್ಗೆ ಈ ಥರ ಹೇಳಿದ್ರೆ ಸಿಟ್ಟು, ಕೋಪ ಜಾಸ್ತಿ ಬರ್ತಾ. ಆದ್ರೆ ಇರಲಿ ನೋಡೋಣ ತಡಿ ಅಂತಂದು ಇನ್ಸ್ಟಾಗ್ರಾಮ್ ID ಹ್ಯಾಕ್ ಮಾಡ್ಕೊತಾನೆ ಅವನು. ಇನ್ಸ್ಟಾಗ್ರಾಮ್ ID ಹ್ಯಾಕ್ ಮಾಡ್ಕೊಂಡು ಯಾರ ಜೊತೆಗೆ ಮೆಸೇಜ್ ಮಾಡತ್ತ ಅಂತ ನೋಡಿದ್ದು ಕೂಡ ಅವನ ಮನಸ್ಸು ಒಪ್ಪಿರಾಗಿಲ್ಲ. ಹಂಗಿಲ್ಲ ಹುಡ ಅಂತಂದು ಅನ್ಕೊಂಡು ಆ ಹುಡುಗಿಗೆ ಹೇಳ್ತಾನೆ ಒಂದು ಸರಿ, ಯಾಕೆ ಹಿಂಗೆ ಮಾಡಾಕತ್ತಿ, ಯಾಕಿಲ್ಲ ಈ ಥರ ಮಾಡಬೇಡ, ಸರಿ ಕಾಣಲ್ಲ ಅಂತಂದು ಆ ಹುಡುಗಿಗೆ ಒಂದು 2 ದಿವಸ ತಿಳಿಸಿ ಹೇಳ್ತಾನೆ. ಆದರೂ ಅವಳ ಮೇಲೆ ಇಟ್ಟಿರೋ ಪ್ರೀತಿ ಒಟ್ಟು ಕಡಿಮೆ ಆಗಿರಲ್ಲ. ಒಂದಿನ ಏನಾಗುತ್ತಂದರೆ, ಆ ಹುಡುಗಿಗೆ ಸ್ವಲ್ಪ ಆರೋಗ್ಯದಿಂದ ದೇಹ ಕೆಟ್ಟುಬಿಟ್ಟಿರ್ತೈತಿ. ಆರೋಗ್ಯ ಸ್ವಲ್ಪ ಹದಗೆಟ್ಟಿರುತ್ತೆ ಆ ಹುಡುಗಿದು. ಸೊ ಮಿಡಲ್ ಕ್ಲಾಸೆಲ್ಲ ಸ್ವಲ್ಪ ದುಡ್ಡಿನ ಖರ್ಚಿರುತ್ತೆ, ಅದನ್ನು ಕೂಡ ಅವನೇ ನೋಡ್ಕೊತಾನೆ. 1 ಲಕ್ಷದ ಸನಿಕ್ಕೆ ಬರ್ತದೆ ಅಮೌಂಟು, ಅವನೇ ನೋಡ್ಕೊತಾನೆ. ಅದು ನೋಡ್ಕೊಂಡು ಆರಾಮಾಗಿ ಎಲ್ಲ ಮತ್ತೆ ಒಳ್ಳೆ ನಮ್ಮ ಹುಡುಗಿ ಆರಾಮಾಗಿದ್ದಾಳೆ ಅಂತ ಅವನ ತಲೆಯಲ್ಲಿರುತ್ತೆ. ಮತ್ತು ಮೀಟ್ ಆಗ್ತಾರೆ, ಮಾತಾಡ್ತಾರೆ, ಖುಷಿಯಿಂದ ಇರ್ತಾರೆ. ಪದೇ ಪದೇ ID ಒಳಗಿದ್ರೆ ಮೆಸೇಜ್ ನೋಡ್ತಾನೆ ಅವನು. ಯಾಕೆ ಈ ಥರ ಆಗ್ತಿದೆ, ಮತ್ತು ಒಳ್ಳೆ ನಾನು ಇಷ್ಟು ಖರ್ಚು ಮಾಡಿ ಎಲ್ಲ ಚೆನ್ನಾಗಿ ನೋಡ್ಕೊಳಕತ್ತೀನಿ, ಆದರೆ ಹಿಂಗೆ ಮಾಡತ್ತಾಳಲ್ಲ ಅಂತ ಅವನ ತಲೆಯಲ್ಲಿ ಥಿಂಕ್ ಮಾಡ್ತಾನೆ. ಮತ್ತು ಆ ಹುಡುಗಿಗೆ ಹೋಗಿ ಹೇಳ್ತಾನೆ,
ಈ ಥರ ಮಾಡೋಕ್ಕೆ ಹೋಗ್ಬೇಡ, ಇದು ಎರಡನೇ ಸರಿ ನಾನು ನಿನಗೆ ಹೇಳೋದು, ಪ್ಲೀಸ್ ಅರ್ಥ ಮಾಡ್ಕೊ, ನೀನು ಭಾಳ ಇಷ್ಟಪಟ್ಟೀನಿ ಅಂತಂದು ಹೇಳ್ತಾನೆ. ಆ ಹುಡುಗಿ ಆಯಿತು ಬಿಡು ಅಂತಂದು ಸುಮ್ಮನೆ ಆಗ್ತಾಳೆ. ಮತ್ತೆ ಒಳ್ಳೆ ಅದೇ ಕೆಲಸ ಮಾಡ್ತಾಳೆ ಆ ಹುಡುಗಿ. ಯಾಕಪ್ಪ ಅಂದರೆ ಇನ್ನೊಬ್ರ ಜೊತೆಗೆ ಚಾಟ್ ಮಾಡೋಂಥ ಇದು ಬಿದ್ದುಬಿಟ್ಟಿರ್ತೈತೆ ಆ ಹುಡುಗಿಗೆ. ಸೊ ಹಂಗಾಗಿ ಇವನೇ ಅರ್ಥ ಮಾಡ್ಕೊಂಡು ತನ್ನ ಫ್ರೆಂಡ್ಸಿಗೆ ಹೇಳ್ತಾನೆ, ಆ ಹುಡುಗಿಗೆ ಸ್ವಲ್ಪ ತಿಳಿಸಿ ಹೇಳ್ರಿ ಅಂತಂದು. ಅವು ಫ್ರೆಂಡ್ಸನ್ನ ಅವರಿಗೆ ಫೋನ್ ಮಾಡೋದಾಯ್ತು, ಮೀಟ್ ಆಗೋದಾಯ್ತು, ಆಗಿ ಎಲ್ಲ ಹೇಳ್ತಾರೆ, ಹಿಂಗೆ ನೀನು ತುಂಬ ಹಚ್ಕೊಂಡ್ಬಿಟ್ಟಿದ್ದಾನೆ, ಪ್ಲೀಸ್ ಆ ಥರ ಮಾಡೋಕ್ಕೆ ಹೋಗ್ಬೇಡ, ನೀನು ಇಲ್ಲದೆ ಬದುಕೋಕ್ಕಾಗಲ್ಲ ಅವನ್ನ ಅಂತ ಹೇಳ್ತಾರೆ. ಆ ಹುಡುಗಿ ಹೇಳ್ತಾಳಾಗ, ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಲವ್ ಮಾಡಿಲ್ಲ, ಫ್ರೆಂಡಾಗಿ ನೋಡ್ಕೊಂಡಿದ್ದೀನಿ, ಬಟ್ ಅವ್ರು ಲವ್ ಮಾಡಿದಾನಂದ್ರೆ ನನಗೆ ಇಷ್ಟ ಇಲ್ಲ, ನಾನು ಅದನ್ನು ಒಪ್ಪಂಗಿಲ್ಲ ಅಂತ ಹೇಳ್ತಾಳೆ ಆ ಹುಡುಗಿ. ಮತ್ತು ಇಷ್ಟು ದಿವಸ ಅವ್ರ ಫ್ರೆಂಡ್ಸ್ ಹೇಳ್ತಾರೆ, ಇಷ್ಟು ದಿವಸ ಮತ್ತೆ ಅವ್ನು ನಿನ್ಗೆ ಹೆಲ್ಪ್ ಮಾಡಿದ್ದಾಯಿತು, ಏನೇ ಆಯ್ತು ಎಲ್ಲ ನೋಡ್ಕೊಂಡಿದ್ದಾನೆ, ಮತ್ತೆ ಯಾಕೆ ಅದನ್ನು ಹೇಳಿಲ್ಲ, ಅವ್ನು ನನ್ನ ಹತ್ರ ಬಂದು ಹೇಳಿಲ್ಲ, ಹಂಗಾಗಿ ನಾನು ಹೇಳ್ಕೊಂಡಿಲ್ಲ ಅಂತಂದು ಆ ಹುಡುಗಿ ಹೇಳ್ತಾಳೆ. ಈಗೇನು ಮಾಡೋಕ್ಕಾಗಲ್ಲ, ಅವ್ನು ತುಂಬ ಹಚ್ಕೊಂಡ್ಬಿಟ್ಟಿದ್ದಾನೆ, ನಿನ್ನ ಬಿಟ್ಟು ಇರೋಕ್ಕಾಗಲ್ಲ ಅಂತ ಹೇಳಕತ್ತಾನ, ಮತ್ತು ಇದಕ್ಕೇನು ಹೇಳ್ತೀಯ ಅಂತ ಕೇಳ್ತಾನೆ. ಇಲ್ಲ ನನ್ನಿಂದ ಆಗಲ್ಲ ಅಂತ ಹುಡುಗಿ ಹೇಳ್ತಾಳೆ. ಇವರೆಲ್ಲ ಫ್ರೆಂಡ್ಸ್ ಹೋಗಿ ಅವ್ನ ಮುಂದೆ ಹೇಳ್ತಾರೆ, ಈ ಥರ ಬೇಡ ಅಂತ ಇದ್ದಾಳೆ, ಹೆಂಗೆ ಮಾಡೋದು ಅಂತಂದು. ಅವನಿಗೆ ಕೋಪ ಬಂದು ಸೀದಾ ಅವ್ರ ಮನೆಗೆ ಹೋಗ್ತಾನೆ. ಹೋಗಿ ನಾನೇನು ಇಷ್ಟು ವರ್ಷ ನಿಮ್ಗೆ ತೋರಿಸಿದ್ನಲ್ಲ, ನಾನು ನಿಮಗೆ ಹಾಸ್ಪಿಟಲಲ್ಲಿ ಖರ್ಚು ಮಾಡಿರುವಂಥ ರೊಕ್ಕ, ಎಷ್ಟು ದಿವಸ ನಾನು ನಿನಗೆ ತಿನ್ನಿಸಿದಂಥ ಎಷ್ಟೋ ಅಮೌಂಟ್ನ ನನಗೆ ವಾಪಸ್ ರಿಟರ್ನ್ ಮಾಡಿಬಿಡು, ನಿನ್ನಿಂದ ನಾನು ದೂರ ಇರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವ್ರ ಮನೆಯಲ್ಲಿ ಕೊಡ್ತೀವಿ, ಈಗ ಸದ್ಯ ಆಗಲ್ಲ ಅಂತ ಹೇಳ್ತಾರೆ. ಇಲ್ಲ ನನಗೆ ಬೇಕು, ಇವಾಗಲೇ ಬೇಕು, ಇಲ್ಲ ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿ ನನಗೆ ಅಂತ ಅವ್ರ ಮನೇಲಿ ಕೇಳ್ತಾನೆ. ಅವ್ರ ಮನೇಲಿ ಇಲ್ಲ ಆಗಲ್ಲ, ನಾವು ಅಮೌಂಟೇ ಕೊಡ್ತೀವಿ ಅಂತ ಹೇಳ್ತಾರೆ. ಆಯಿತು, ನನಗೆ ಆದಷ್ಟು ಜಲ್ದಿನೇ ಅಮೌಂಟ್ ಬೇಕು ಅಂತ ಹೇಳಿ ಅವ್ರು ಟೈಮ್ ಕೊಟ್ಟು ಬರ್ತಾನೆ. ಬಟ್ ಈ ಒಂದು ಪರಿಸ್ಥಿತಿ ಹೆಂಗಿರುತ್ತಂದರೆ, ಆ ಹುಡುಗಿ ಚಿಂತೆಯಲ್ಲಿ ಫುಲ್ಲು ಮೈಂಡ್ ಬ್ಲಾಕ್ ಆಗಿ ಡ್ರಿಂಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದಿನ ಬೆಳಗ್ಗೆ ಕರೆದ್ರೆ ಡ್ರಿಂಕ್ಸ್ ಮಾಡದೆ ಅವ್ನು ಮುಂದೆ ಹೆಜ್ಜೆನೇ ಇಡೋದಿಲ್ಲ. ಆ ಥರ ಅವ್ನ ಮೈಂಡಲ್ಲಿ ಆ ಹುಡುಗಿನ ತುಂಬ್ಕೊಂಬಿಟ್ಟಿರ್ತಾನೆ ಇವನು. ಅವ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಆ ಥರ ಬೇಡ, ಚೆನ್ನಾಗಿರು, ಅವಾಗೆಲ್ಲ ಹಿಂಗಿದ್ದೆ, ಆ ಥರ ಚೆನ್ನಾಗಿರು, ಈ ಥರ ಡ್ರಿಂಕ್ಸ್ ಮಾಡೋದು ಬೇಡ ಅಂತ. ಇಲ್ಲ, ನಾನು ಫುಲ್ ಅಡಾಪ್ಟ್ ಆಗಿಬಿಟ್ಟಿದ್ದೀನಿ ಆ ಹುಡುಗಿಗೆ, ನನ್ನಿಂದ ಮರೆಯೋಕ್ಕಾಗಲ್ಲ ಅವಳನ್ನ ಅಂತಂದು ಹೇಳ್ತಾ ಅವ್ರ ಫ್ರೆಂಡ್ಸಿಗೆ ಹೇಳ್ತಾನೆ. ಆ ಫ್ರೆಂಡ್ಸನ್ನು ರಿಕ್ವೆಸ್ಟ್ ಮಾಡಿ ಆಯಿತು. ಆ ಹುಡುಗಿ ಮನೆಯಲ್ಲಿ ಕೂಡ ಒಪ್ಪಿರಲ್ಲ. ಅವನ ಅಮೌಂಟ್ನ ರಿಟರ್ನ್ ಮಾಡ್ತಾರೆ. ಇವತ್ತಿಗೂ ಕೂಡ ಅವನು ಕುಡಿತಾ ಇದ್ದಾನೆ. ಬಟ್ ಅವನಿಗೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ದಯವಿಟ್ಟು ಈ ವಿಡಿಯೋ ಇಲ್ಲಿ ತನಕ ಹೇಗಿತ್ತು ಅಂತ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ವಿಡಿಯೋನ ಮುಂದಕ್ಕೆ ತರೋಕ್ಕೆ ಪ್ರಯತ್ನ ಮಾಡ್ತೀನಿ ನಾನು.